ಆಯೋಜಿಸಿರುವಂತಹ ತಿಂಗಳು ಪೂರ್ತಿ ರಂಜಾನ್ ತಿಂಗಳು ಪೂರ್ತಿ ನಡೆಸ್ತಾ ಇರುವಂತಹ ಈ ಒಂದು ಕಾರ್ಮಿಕರು ಶ್ರಮಿಕರ ಜೊತೆಗಿನ ಇಫ್ತಾರ್ನ 26ನೇ ದಿನದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ, ಇಫ್ತಾರ್ ಅನ್ನುವಂತಹದ್ದು ಖಂಡಿತವಾಗಿಯೂ ರಾಜಕಾರಣ ನಡೆಸಲಿಕ್ಕೆ ಅಥವಾ ಶ್ರೀಮಂತಿಕೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅಥವಾ ಇನ್ಯಾವುದೋ ವ್ಯಾವಹಾರಿಕ ಉದ್ದೇಶಗಳನ್ನು, ವಾಣಿಜ್ಯ ಉದ್ದೇಶಗಳನ್ನು, ಮಾರುಕಟ್ಟೆ ಉದ್ದೇಶಗಳನ್ನು ಸಾಧಿಸಲಿಕ್ಕಿರುವಂಥ ಒಂದು ವೇದಿಕೆ ಖಂಡಿತ ಅಲ್ಲ. ಅದು ಒಂದು ಆಧ್ಯಾತ್ಮದ ಒಂದು ಮೇರು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪವಾಸ ಹಿಡಿದಿರುವಂತಹ ಉಪವಾಸಿಗ ತಾನು ಆರಾಧಿಸುತ್ತಿರುವಂಥ ಆರಾಧ್ಯನ ಜೊತೆಗೆ ನೇರವಾದಂಥ ಒಂದು ಅನುಸಂಧಾನವನ್ನು ನಡೆಸುವಂಥ ಒಂದು ವಿಶೇಷವಾದಂಥ ಒಂದು ತಿಂಗಳು. ಇಂಥ ತಿಂಗಳಿನಲ್ಲಿ ಉಪವಾಸವನ್ನು ಹಿಡಿಯುವಂತಹ ವೃತಧಾರಿಯ ಜೊತೆಗೆ ಇಡೀ ಸಮಾಜ ಇವತ್ತು ಈ ದಿನಗಳನ್ನು ಸಂಭ್ರಮಿಸ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಉಪವಾಸವನ್ನು ತೆರೀಲಿಕ್ಕೆ ವ್ಯವಸ್ಥೆಯನ್ನು ಮಾಡುವಂತಹದ್ದು, ಆ ಉಪವಾಸವನ್ನು ತೊರೆಯುವಂಥ ಸಂದರ್ಭದಲ್ಲಿ ಅದನ್ನು ಗೌರವಿಸಿ ಅವರ ಜೊತೆಯಲ್ಲಿ ಸಹಭಾಗಿಗಳಾಗುವಂತಹದ್ದು ಸಮಾಜದಲ್ಲಿ ಬಹಳ ಕಾಲದಿಂದ ನಡೀತಾ ಬಂದಿದೆ. ಉಪವಾಸದ ಉದ್ದೇಶ ಮತ್ತು ಆ ಕುರಿತು ಇರುವಂಥ ವಿಚಾರಗಳತ್ತ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಸಮಾಜದಲ್ಲಿ ಕೆಡುಕುಗಳು, ಸಮಾಜದಲ್ಲಿ ದ್ವೇಷಗಳು ಮತ್ತು ಧರ್ಮದ ಕಾರಣಕ್ಕೆ ಸಂಘರ್ಷಗಳು ಏರ್ಪಡಿದಂಥ ಸಂದರ್ಭದಲ್ಲಿ ಹಬ್ಬಗಳು ಕೂಡ ಇವತ್ತು ದ್ವೇಷಗಳನ್ನು ಹರಡಲಿಕ್ಕೆ ಒಂದು ವೇದಿಕೆಯನ್ನಾಗಿ ಇವತ್ತು ಅದನ್ನು ಉಪಯೋಗಿಸ್ತಾ ಇರುವಂಥ ಕಾಲಘಟ್ಟದಲ್ಲಿ ಈ ರೀತಿಯಾದಂಥ ಸೌಹಾರ್ದ ಇಫ್ತಾರ್ಗಳು ಬಹಳಷ್ಟು ಕಡೆ ವ್ಯವಸ್ಥಿತವಾಗಿ ನಡೆಸಿ ದ್ವೇಷವನ್ನು ಕಡಿಮೆ ಮಾಡುವಂತಹ ಇಫ್ತಾರ್ನಲ್ಲಿ ಉಪವಾಸಿಗರ ಜೊತೆಯಲ್ಲಿ ಎಲ್ಲ ಧರ್ಮೀಯರು ಪಾಲ್ಗೊಂಡು ಅವರೊಂದಿಗೆ ಒಂದು ಐಕ್ಯತೆಯನ್ನು ತೋರ್ಪಡಿಸುವಂಥ ಕೆಲಸ ಕೂಡ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ಅಲ್ ಕಸ್ವಾದ್ ಅವರು ಮಂಗಳೂರಿನ ಶ್ರಮಿಕರ ಕೇಂದ್ರವಾಗಿರುವಂಥ ಬಂದರ್ನಲ್ಲಿ ಇಲ್ಲಿಯ ಶ್ರಮಜೀವಿಗಳ ಜೊತೆಯಲ್ಲಿ ತಿಂಗಳು ಪೂರ್ತಿ ಯಾವುದೇ ರೀತಿಯ ಪ್ರಚಾರಗಳ ಹಪಾಹಪಿಗೆ ಬೀಳದೆ ಈ ಒಂದು ಇಫ್ತಾರನ್ನು ನಡೆಸ್ತಾ ಇದ್ದಾರೆ. ಈ ವರ್ಷವೂ ಕೂಡ ಅದು ಯಶಸ್ವಿಯಾಗಿ ನಡೀತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ಈ ಇಫ್ತಾರ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಇದು ಒಳ್ಳೆಯ ಕಾರ್ಯ. ಎಲ್ಲರೂ ಹೇಳೋ ರೀತಿಯಲ್ಲಿ ಪುಣ್ಯದ ಕಾರ್ಯದ ಜೊತೆಯಲ್ಲಿ ಸಮಾಜದಲ್ಲಿ ದುರ್ಬಲರ ಜೊತೆಗೂ ಕೂಡ ನಾವು ಇರ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಇದು ರವಾನಿಸ್ತಾ ಇದೆ. ಈ ರೀತಿಯಲ್ಲಿ ಸಮಾಜದ ಎಲ್ಲರನ್ನ ಜೊತೆ ಸೇರಿಸಿಕೊಂಡು ಹೋಗುವಂಥ ನಿಮ್ಮ ಕೆಲಸಕ್ಕೆ ನಾನು ಶುಭವನ್ನು ಕೋರ್ತೇನೆ. ಮುಂದಕ್ಕೂ ಇನ್ನಷ್ಟು ಒಳ್ಳೆಯ ಕೆಲಸಗಳು ನಿಮ್ಮಿಂದ ಬರಲಿ. ಮುಂದಕ್ಕೂ ಕೂಡ ಇಂತಹ ಸಮಾಜಮುಖಿ ಕೆಲಸಗಳ ಮೂಲಕ ನೀವು ಉಳಿದವರಿಗೂ ಕೂಡ ಪ್ರೇರಣೆ ಆಗಿರಿ ಅನ್ನುವಂಥ ಮಾತನ್ನು ಹೇಳ್ತಾ